ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಭೆಯಲ್ಲಿ ನಡೆದ ವಿಚಾರಗಳನ್ನು ಸಮಾಜ ಕಲ್ಯಾಣ ಸಚಿವರು ತಮಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ. ಅವರು ಹೇಳಿದ್ದರ ಬಗ್ಗೆ ಮತ್ತೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಕೆಲವು ವಿಷಯಗಳನ್ನು ಅವರು ಬಿಟ್ಟಿದ್ದನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಕಾಡುಗೋಡಿ ದಿನ್ನೂರು ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಪೊಲೀಸ್ನವರ ಸಹಕಾರ ತೆಗೆದುಕೊಂಡು ಆ ದಿನ್ನೂರಿನ ಎಲ್ಲ 100ಕ್ಕೆ 100ರಷ್ಟು ದಲಿತ ಸಮುದಾಯಗಳಿರ್ತಕ್ಕಂಥ ಜಾಗವನ್ನು ಸುಮಾರು 120 ಎಕರೆಗೆ ಸಣ್ಣ ಪುಟ್ಟ ಮನೆಗಳನ್ನೆಲ್ಲ ಧ್ವಂಸ ಮಾಡಿ ಆ ಜಮೀನುಗಳನ್ನು ಕಬ್ಜಾ ಮಾಡಿ ಆ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಈ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿ 50ರಲ್ಲಿ ಆ ಜಮೀನು 711 ಎಕರೆ ಜಮೀನನ್ನು ದಲಿತ ಸಮುದಾಯದ ಆ ಜನರಿಗೆ ವಿತರಣೆ ಮಾಡಿದ್ದಂಥ ಜಾಗ. ಇದರಲ್ಲಿ KIDB ಸುಮಾರು 250 ಎಕರೆ ನೋಟಿಫಿಕೇಶನ್ ಹಾಕಿ ಆ ಜಮೀನುಗಳನ್ನು ತೆಗೆದುಕೊಂಡು ಅದೇ ಜನರಿಗೆ ಕಾಂಪನ್ಸೇಷನ್ ಕೂಡ 30,000ದಂತೆ 1 ಎಕರೆಗೆ ಕೊಡಲಾಗಿದೆ. ರೈಲ್ವೆ ಇಲಾಖೆ ಕೊಡಲಾಗಿದೆ 250 ಎಕರೆ, ಪೊಲೀಸ್ ಸ್ಟೇಷನ್ಗೆ, ಮೆಟ್ರೋಗೆ, ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ. ಇದೆಲ್ಲ ಆಗಿ ಅಲ್ಲಿ ನೇಚರೇ ಇಲ್ಲದೆ ಇರ್ತಕ್ಕಂಥ ಜಾಗವನ್ನು ಯಾವುದೋ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಹಿಡ್ಕೊಂಡು ಇವರು ದಲಿತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡಿದರು. ಇದರಲ್ಲಿ ಚೀಫ್ ಸೆಕ್ರೆಟರಿ ಅವರು ಸ್ಪೆಷಲ್ ಟೀಮ್ ಮಾಡಿ ಪರಿಶೀಲನೆ ಮಾಡಬೇಕಾಗಿತ್ತು. ಅದು ಮಾಡದೆ ಸೊಮೋಟೋ ಫಾರೆಸ್ಟ್ನವರೇ ತಗೊಂಡಿದ್ದಾರೆ ಅಂದಮೇಲೆ ಅವರ ಮೇಲೆ ಅಟ್ರಾಸಿಟಿ ಆಕ್ಟ್ನಲ್ಲಿ ಕೇಸ್ ಹಾಕಬೇಕು ಅಂತ ನಾನು ಮನವಿ ಮಾಡಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿ DG ಅವರಿಗೆ ಹೇಳಿದ್ದಾರೆ, ಕಂಪ್ಲೇಂಟ್ ತಗೊಳ್ಳಿ, ಯಾವ ಆಫೀಸರ್ಗಳು ಇದರಲ್ಲಿ ಭಾಗಿಯಾಗಿನೆಲ್ಲನೂ ಅಟ್ರಾಸಿಟಿ ಆಕ್ಟ್ನಲ್ಲಿ ಕೇಸ್ ಹಾಕಬೇಕು ಅಂತ ಅವ್ರಿಗೂ ಹೇಳಿದ್ದಾರೆ. ಮತ್ತೆ ಚೀಫ್ ಸೆಕ್ರೆಟರಿಗೆ ಇನ್ನೊಂದು ನಾವು ಮನವಿ ಕೊಡಬೇಕು, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಯಾವ ಅಧಿಕಾರಿಗಳು ಬಂದು ಮತ್ತೆ ತೊಂದರೆ ಕೊಡದೇ ಇರೋ ರೀತಿ ನೋಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಇದು ಸಭೆಯಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಈ ಅಟ್ರಾಸಿಟಿ ಕೇಸ್ಗಳಲ್ಲಿ ಇದುವರೆಗೂ 3% ಕೂಡ ಯಾರಿಗೂ ಶಿಕ್ಷೆ ಆಗಿಲ್ಲ. ಇದು ಬಹುದಿನಗಳಿಂದ ಈಗ ನಡೆದು ಬರ್ತಾ ಇರತಕ್ಕಂಥದ್ದು. ಆದ್ದರಿಂದ ನೋಡಿ, ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ಈ ರೀತಿಯ ದೌರ್ಜನ್ಯಗಳಾಗಬಾರ್ದು ಅನ್ನೋದಾದರೆ ಆ ಜನಾಂಗಗಳ ಮೇಲೆ ಅನ್ಯರಿಗೆ ಪ್ರೀತಿ ಬರಬೇಕು. ಪ್ರೀತಿ ಬರೋದು ಅಷ್ಟು ಸುಲಭ ಆಗೋದಿಲ್ಲ. ಯಾಕಂತಂದ್ರೆ ಅವರು ಬಡವರು. ಒಂದು ಸಮಯ ಪ್ರೀತಿ ಇಲ್ಲ ಅಂತಂದರೆ ಅವರ ವಿರುದ್ಧವಾಗಿ ಏನು ಈ ರೀತಿಯ ಕ್ರಮ ಜರುಗಿಸ್ತಾರೆ ಅವರಿಗೆ ಭಯ ಆದರೂ ಬರಬೇಕು. ಪ್ರೀತಿಯಂತೂ ಇಲ್ಲ, ಭಯ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ವಿಜಯ್ ಕುಮಾರ್ ಅಂತಕ್ಕಂಥವರು ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರನ್ನ ಬೆಂಕಿ ಹಾಕಿ ಸುಟ್ಟಾಕಲಾಗುತ್ತೆ. ಅದನ್ನು ಅಲ್ಲಿಯ ಪ್ರಭಾವಿ ಜನಗಳೆಲ್ಲ ಸೇರಿ ಏನು ಮಾಡ್ತಾರೆ, ಅದು ಸೂಸೈಡ್ ಅಂತ ಮಾಡ್ತಾರೆ. ಪೊಲೀಸ್ನವರೇ ಕೊನೆಯಲ್ಲಿ ಆ ಹೆಣವನ್ನು ಊತ್ರೆ ಮತ್ತೆ ಎಲ್ಲಾದರೂ ಅದನ್ನು ತೆಗೆದು ಪರೀಕ್ಷೆಗೊಳಪಡಿಸ್ಬೋದು, ಆದ್ದರಿಂದಾಗಿ ಸುಟ್ಟೆ ಹಾಕಿಬಿಡೋಣ ಅಂಥೇಳಿ ಪೊಲೀಸ್ನವರೇ ಸ್ವತಃ ನಿಂತು ಆ ಹೆಣವನ್ನು ಸುಟ್ಟಾಕಿಬಿಡ್ತಾರೆ. ಅಂದಮೇಲೆ ಅದಕ್ಕೆ ಯಾವುದೇ ಪುರಾವೆ ಸಿಗಲ್ಲ. ಆಮೇಲೆ ಈ ರೀತಿ ದೌರ್ಜನ್ಯ ಕಾಯ್ದೆಗಳು ಇವತ್ತು ಬರೀ ಬೇರೆಯವರ ಒತ್ತಡದಿಂದ ಹಾಳಾಗಿ ಹೋಗ್ತಾ ಇವೆ. ದೌರ್ಜನ್ಯ ಕಾನೂನಿನಲ್ಲಿ ಮಾತ್ರ ಇದೆ, ಆದರೆ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲರೂ ತಂದಿದ್ದೇವೆ. ಅದರ ಬಗ್ಗೆಯೂ ಕೂಡ ತೀಕ್ಷ್ಣ ಕ್ರಮ ಜರುಗಿಸಬೇಕು ಅಂತೇಳಿ ಹೇಳಿದ್ದಾರೆ. ಹೀಗೆ ಹಲವು ವಿಚಾರಗಳ ಚರ್ಚೆ ಆಗಿದೆ. ಎಲ್ಲಕ್ಕೂ ಇಲ್ಲಿ ಮಾತಿನಂತೆ ನಡೆದರೆ ಸಮಸ್ಯೆಗಳೇ ಇರೋದಿಲ್ಲ. ಆದರೆ ಇಲಾಖೆಗಳೇ ಬೇರೆ ಬೇರೆಯವರ ಜೊತೆಯಲ್ಲಿ ಸೇರಿ ಕೇಸ್ಗಳು ಬಂದಾಗ ಮುಚ್ಚಾಕ್ತಕ್ಕಂಥದ್ದು, ಒಂದು ಕೇಸ್ ಕೊಟ್ಟಾಗ ಅದಕ್ಕೆ ಕೌಂಟರ್ ಕೇಸ್ ಕೊಡೋದು, ಈ ರೀತಿ ಕೆಲಸಗಳನ್ನು ಮಾಡಿ ಇದಕ್ಕಿರ್ತಕ್ಕಂಥ ಶಕ್ತಿಯನ್ನೇ ಕುಂದಿಸ್ತಾ ಇದ್ದಾರೆ.
ಇದೆಲ್ಲಕ್ಕಿಂತ ಮಿಗಿಲಾಗಿ ಸುಳ್ಳು ಜಾತಿ ಪತ್ರಗಳ ಬಗ್ಗೆ ಒಂದು ವಿಚಾರ ಬಂತು ಇವತ್ತು. ಅದು ಬಂದಾಗ ತೀವ್ರವಾದ ಕ್ರಮ ಜರುಗಿಸಬೇಕು ಅಂತ ಕೇಳಿದ್ರು. ಆಗ KH ಮುನಿಯಪ್ಪನವರು ನಾವೆಲ್ಲ ಒಂದು ಮಾತನ್ನು ಕೇಳಿದ್ವಿ. ಕೊಟ್ಟೂರು ಮಂಜುನಾಥ್ ಈಗ ಶಾಸಕರಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಆಯಿತು ಅವ್ರ ಮೇಲೆ. ಅಲ್ಲಿ ಅವರು ಸುಳ್ಳು ಜಾತಿ ಪತ್ರವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಯಿತು. ಕೋರ್ಟ್ ಆದೇಶ ಬಂದರೂ ಕೂಡ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾತನ್ನ ನಾವು ಪ್ರಸ್ತಾಪ ಮಾಡಿದಾಗ ಇದು ಸರ್ಕಾರಕ್ಕೆ ಬರೋದಿಲ್ಲ, DC ಅವರು ಮಾಡಬೇಕು ಅಂತ. DC ಅವರು ಏನು ಹೇಳ್ಬೋದು ಅಂತಂದ್ರೆ, ಈ ಜಾತಿ ಪ್ರಮಾಣ ಪತ್ರ ಸರಿ ಇದೆಯಾ ಇಲ್ವಾ ಅದನ್ನ ಪರಿಶೀಲನೆ ಮಾಡಿ ಹೇಳ್ಬೋದು. ಆದ್ರೆ ಕ್ರಮ ಜರುಗಿಸಬೇಕು ಯಾರು ಅಂತಂದಾಗ ಅದನ್ನು ಕೂಡ DG ಅವರಿಗೆ ಇವತ್ತು ಅವರು ತಾಕೀತು ಮಾಡಿದ್ದಾರೆ. ತಕ್ಷಣ ಈ ಕೇಸ್ಗಳನ್ನು ತೆಗೆದುಕೊಂಡು ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಸಾರ್ವತ್ರಿಕವಾಗಿ ಯಾರೇ ಜಾತಿ ಸರ್ಟಿಫಿಕೇಟ್ಗಳು ತಗೊಂಡು ಇವತ್ತೇನಾಗ್ತಿದೆ ಅಂತಂದ್ರೆ, ಜಾತಿ ಸರ್ಟಿಫಿಕೇಟ್ ತೆಗೆದುಕೊಳ್ತಾರೆ, ಅವರು ಕೆಲಸಕ್ಕೂ ಸೇರ್ತಾರೆ, ರಿಟೈರ್ ಆಗೋಗಿದ್ದಾರೆ ಎಷ್ಟೋ ಜನ, ಕೇಸ್ಗಳು ಮಾತ್ರ ನಡೀತವೆ, ಪೆನ್ಷನ್ನೂ ತಗೊಳ್ತಿದ್ದಾರೆ ಈಗಲೂ. ಅಂದ್ರೆ ಈ ರೀತಿ ಸರ್ಕಾರದ ಮಟ್ಟದಲ್ಲಿ ನಡೀಬಾರದು ಅಂತಕ್ಕಂಥದ್ದನ್ನ ನಾವು ಮನವಿ ಮಾಡಿದ್ದೇವೆ, ಅದರ ಪ್ರಕಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. DK ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆ ಹಾಡಿದ್ದನ್ನ ಕಾಂಗ್ರೆಸ್ನವರು ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಅವರಲ್ಲೇ ನೋಡಿ, ದೇಶ ಪರಿವರ್ತನೆ ಆಗ್ತಾ ಇದೆ. ಯಾರು ಏನನ್ನ ಬೇಕಾದರೂ ಸ್ವೀಕಾರ ಮಾಡಬಹುದು, ಅವರವರಿಗೆ ಬೇಕಾದ ಆಯ್ಕೆಗಳು ಅವರವರ ಮುಂದೆ ಇರ್ತದೆ. ಈಗ DK ಶಿವಕುಮಾರ್ ಅವರು RSS ಗೀತೆಯನ್ನು ಹೇಳಿದ್ರು ಅಂತಂದ್ರೆ ಅವರಿಗೆ RSS ಬಗ್ಗೆ ಸಿಂಪತಿ ಬಂದಿರಬೇಕು, ಅವರಲ್ಲಿ ಪರಿವರ್ತನೆ ಆಗಿರಬೇಕು. ಭಾಳ ಕೆಲವರು ನಾನು ನೋಡಿದೆ, RSS ಗಾಳಿಯೂ ನಮಗೆ ಸೋಕಬಾರ್ದು ಅಂತಕ್ಕಂಥ ಮಾತನ್ನ ಕೆಲವರು ಹೇಳಿರೋದು ನೋಡಿದೆ. RSS ಇವತ್ತು ರಾಷ್ಟ್ರವ್ಯಾಪಿ ವ್ಯಾಪಿಸ್ಕೊಂಡಿದೆ, ಎಲ್ಲ ಕಡೆಯಲ್ಲೂ ಅವರ ಗಾಳಿ ಇದೆ. RSS ಗಾಳಿ ನಮ್ಮ ಮೇಲೇನೆ ಬೀಳಬಾರ್ದು ಅನ್ನೋದಾದ್ರೆ ಭವಿಷ್ಯ ಭಾರತ ದೇಶದಿಂದ ಹೊರಗೋಗ್ಬೇಕಾಗತ್ತೆ. ಅವರು ಎಲ್ಲಿ RSS ಇಲ್ವೋ ಆ ಜಾಗಕ್ಕೆ ಅವರು ಜಾಗ ಹುಡುಕೊಳ್ಬೇಕಾಗತ್ತೆ ಹೊರತು ಈ ದೇಶದಲ್ಲಿ ಅಂಥವರಿಗೆ ಜಾಗ ಇರಲ್ಲ. ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸ್ಕೊಂಡಿದೆ. ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾವರನ್ನ ಮನಿವಾದಿಗಳಂತಿದ್ದೀರೋ ನೀವು, ಅವರನ್ನ ಮನೆ ತುಂಬಿಕೊಂಡಿದ್ದೀರಿ, ನೀವೇ ನಿಮ್ಮರನ್ನ ಅವ್ರ ಮನೆ ತುಂಬಿಸಿದ್ದೀರಿ, ಅವರ ಇದರಲ್ಲಿ ಬದುಕ್ತಾ ಇದ್ದೀರಿ, ಅವರ ಸೇವೆ ತಗೊಳ್ತಾ ಇದ್ದೀರಿ, ಮತ್ತೆ ಯಾರನ್ನ ಮನುವಾದಿಗಳಂತೀರಿ? ಇದೆಲ್ಲವೂ ಕೂಡ ನನಗೆ ಒಂದು ರೀತಿಯ ತಮಾಷೆಯಾಗಿ ಕಾಣ್ತದೆ. ಯಾಕೆ ಅಂತಂದ್ರೆ, ಯಾರನ್ನ ನೀವು ವಿರೋಧಿಸ್ತಿದ್ದೀರೋ ಅವರನ್ನೇ ನೀವು ರಕ್ಷಣೆಗೆ ಇಟ್ಕೊಂಡಿದ್ದೀರಲ್ಲ ಮನೆಗಳಲ್ಲಿ, ಇದನ್ನ ಯಾರು ಕೇಳಬೇಕು? ಇಂಥ ಮಾತುಗಳು ಇದನ್ನ ಬೂಟಾಟಿಕೆ ಮಾತುಗಳು ಅಂತಾರೆ ಅಷ್ಟೇ ಹೊರತು ಇದಕ್ಕೆ ಏನು ಮಾನ್ಯತೆ ಯಾರೂ ಕೊಡೋದಿಲ್ಲ. ಇವತ್ತು ಕೆಲವರಿಗೆ ಏನಾಗಿದೆ ಅಂತಂದ್ರೆ, RSS ಅಂದ ತಕ್ಷಣ ನನಗೆ ಪ್ರಚಾರ ಸಿಗ್ತದೆ ಅಂತಕ್ಕಂಥ ಪ್ರಚಾರ ಗೀಳಗೆ ಬಿದ್ದಿದ್ದಾರೆ. ಇದರಿಂದ ಏನೂ ಆಗೋದಿಲ್ಲ. ಹಾಗಿದ್ರೆ ನಿಲ್ಲಿಸಿಬಿಡಿ, ನಿಮ್ಮ ಯಾವ ಗೀತೆನೂ ಆಡಬಾರ್ದು, ನಿಲ್ಲಿಸಿಬಿಡಿ. ಯಾರು ಕಾಂಗ್ರೆಸ್ನಲ್ಲಿ ಯಾರು ಆ ಗೀತೆನೇ ಆಡೋದು ಬೇಡ, ನಿಲ್ಲಿಸ್ಬಿಡಿ ನೋಡೋಣ. ಯಾಕೆ ನೀವು DK ಶಿವಕುಮಾರ್ ನಿಮ್ಮ ಪಕ್ಷದ ಅಧ್ಯಕ್ಷರು ಯಾಕೆ ನಿಲ್ಲಿಸ್ಲಿಕ್ಕಾಗಿಲ್ಲ? ಮತ್ತೆ ನಮ್ಮ ಇವರು ಯಾರು ಕುಣಿಗಲ್ MLA ಅವರು ಆಡಿದ್ದಾರೆ, ರಂಗನಾಥ್ ಅವರು. ನಿಲ್ಲಿಸ್ರಿ ನೋಡೋಣ ಅವ್ರನ್ನ. ನೋಡಿ, ಯಾರು ಬಾಯಿ ಮುಚ್ಚಲಿಕ್ಕಾಗಲ್ಲ, ಸರ್ವರು ಸ್ವತಂತ್ರರಿದ್ದಾರೆ. ಆದರೆ ನಿಮ್ಮ ಚಟಕ್ಕೆ ಇವತ್ತು ಇಲ್ಲದ್ದನ್ನ ಮಾತಾಡಿ ಪ್ರಚಾರದ ಗೀಳಿಗೆ ಬೀಳ್ಬೇಡಿ ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಪರಿವರ್ತನೆ ಜಗದ ನಿಯಮ. ನಾನು ಆಗಿದ್ದೀನಿ, ಎಲ್ಲರೂ ಆಗಬೇಕು ಅಂತ ನನ್ನಂಗೆ ಆಗ್ರಿ ಅಂತ ನಾನು ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಕೆಲವರ ಅಭಿಪ್ರಾಯಗಳು, ಎಲ್ಲರ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡೋದು ಏನು ಅವಶ್ಯಕತೆ ಇಲ್ಲ. ಕ್ಷಮೆ ಯಾಕೆ? ಅವ್ರದೇ ಪಕ್ಷದವರು, ಬೇರೆಯವರು ಯಾರಾದ್ರಾಗಿದ್ರು ಇವ್ರು ಕೇಳಿದ್ರು ಅವರೇ ಪಕ್ಷದವರಾದ್ರಿಂದ ಕ್ಷಮೆ ಯಾಕೆ ಕೇಳ್ತೀರಿ? ಅಧ್ಯಕ್ಷರನ್ನೇ ಕ್ಷಮೆ ಕೇಳೋ ಅನ್ನೋಷ್ಟು ತಾಕತ್ತು ಕಾರ್ಯಕರ್ತರಿಗೆ ಬಂದ್ಬಿಡ್ತದ?
ಅವರ ಅಧ್ಯಕ್ಷರು ಟ್ವೀಟ್ ಮಾಡಿ ಆ? ಆರ್ಎಸ್ ಸಂಘಟನೆ ವಿಷದ ರಾಜಕೀಯ ರಾಜಕಾರಣ ಮಾಡ್ತಿದ್ದ ಆರ್ಎಸ್ ಸಂಘಟನೆ ದೇಶದ್ರೋಹಿ ಸಂಘಟನೆ ಅದಕ್ಕೋಸ್ಕರ ಬ್ಯಾನ್ ಮಾಡಿದ್ರು ಅಂತ ಸಂಘಟನೆ ಜೊತೆ ನೀವು ಆಡಳಿತ ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅಲ್ಲ ಹೇಳಿದ್ದಾರೆ. ಇವರ ವಿಷದ ನಾಲಿಗೆಗಳಿಗೆ ಬೇರೆಯವರ ಬಗ್ಗೆ ಮಾತಾಡ್ಬೇಕಾನ? ಅವೆಲ್ಲ ವಿಷದ ನಾಲಿಗೆಗಳು. ಆಮೇಲೆ ಇನ್ನೂ ಅವರೆಲ್ಲ ಕೂಸುಗಳಿದ್ದಂಗೆ ರಾಜಕಾರಣದಲ್ಲಿ. ಕೂಸುಗಳಿಗೆ ಉತ್ತರ ಕೊಡಬೇಕಾಗಿಲ್ಲ. ಅವರ ಮಾತುಗಳಿಗೆ ಎಲ್ಲೂ ಬೆಲೆ ಇಲ್ಲ. ಸುಮ್ಮನೆ ಏನೋ ಒಂದು ಪ್ರಚಾರಕ್ಕೆ ಅವರ ಡಿಪಾರ್ಟ್ಮೆಂಟ್ ಮೇಲೆ ಒಂದು 15 ನಿಮಿಷ ಮಾತಾಡಕ್ಕೆ ಹೇಳಿ ಅವ್ರಿಗೆ ಏನೇನು ಮಾಡಿದ್ದಾರೆ ಘನಕಾರ್ಯ. RSS 100 ವರ್ಷದಲ್ಲಿ ಏನು ಮಾಡಿದೆ ಅಂತ ಹೇಳಿ ಅಂತ ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಗೂಗಲ್ ಹಿಸ್ಟ್ರಿ ಹೇಳ್ತದೆ. ಈಗ ಗೂಗಲ್ಗೆ ಹೋದ್ರೆ ಸಾಕು. ಇವರಿಗೆ ಎಲ್ಲೋ ನಿಂತು ಕೂಗಾಡಿ ಕೇಳೋರಿಗೆ ಉತ್ತರ ಕೊಡಬೇಕಾಗಿಲ್ಲ. RSS ಯಾರಿಗೂ ಉತ್ತರ ಕೊಡಲ್ಲ, ಕೆಲಸ ಮಾಡಿ ತೋರಿಸುತ್ತೆ. ಬಾನು ಮುಸ್ತಫರನ್ನ ಸಾಹಿತಿ ಅಂತ ಕನ್ಸಿಡರ್ ಮಾಡಿದ್ರೆ ಧರ್ಮಾಧಾರಿತವಾಗಿ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ನೋಡಿ, ಸಾಹಿತಿಗಳಿರಲಿ, ಅವ್ರು ಯಾರೇ ಇರಲಿ, ಒಂದು ಹಿಂದುತ್ವವನ್ನ ಪ್ರೀತಿ ಮಾಡೋರು, ಗೌರವಿಸ್ತಕ್ಕಂಥವ್ರು, ಆ ಪದ್ಧತಿಗಳಿಗೆ ಒಳಗೊಂಡವರನ್ನ ನೀವು ಮಾಡಿದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಬಟ್ ಆ ಪದ್ಧತಿಗಳಿಗಾಗಲಿ ಆ ಸಂಸ್ಕೃತಿಗೆ ಸಂಬಂಧವೇ ಇಲ್ಲದವ್ರನ್ನ ತಂದು ನೀವು ಮಾಡಿದರೆ ಇದೊಂಥರ ಜುಲುಮ್ಕಿ ರಾಮ್ ಆಗತ್ತೆ. ಜುಲುಮ್ಕಿ ರಾಮ್ ಆಗಬಾರ್ದು. ಅವರು ಹಿಂದುತ್ವವನ್ನ ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ, ನಾನು ಪಾಲಿಸ್ತೇನೆ ಅನ್ನೋರ ಅವರು ಅಂದಮೇಲೆ ಅವರನ್ನು ತಂದು ನೀವೇನು ಪ್ರದರ್ಶನ ಮಾಡೋದು ಏನಿದೆ ಅಂದ್ರೆ ನೀವೇನಂತಂದ್ರೆ ಒಳ್ಳೆ ಆಹಾರದಲ್ಲಿ ವಿಷ ಬಿತ್ತಿದ್ದೀರಿ ಅಂತ ಅರ್ಥ. ಅಲ್ಲ, ಸಾಂಕೇತಿಕ ಅಲ್ವಾ ಸರ್? ಅದು ಸಾಂಕೇತಿಕ ಅಷ್ಟೇ. ಪೂಜೆ ಮಾಡುವಂತವ್ರು ಮಾಡ್ತಾರೆ, ಎಲ್ಲ ಮಾಡೋದು ಮಾಡ್ತಾರೆ. ನೋಡಿ, ಸಾಂಕೇತಿಕ ಚಾಲನೆ ಕೊಡೋದಕ್ಕೆ ಈಗ ನಾನು ಹೇಳೋದು, ಬೇರೆ ಇಸ್ಲಾಮಿಕರಾಗ್ಲಿ ಕ್ರೈಸ್ತರ ಇದಾಗ್ಲಿ ಯಾರಾದ್ರೂ ಹಿಂದೂಗಳು ಹೋಗಿ ಮಾಡಿದ್ದು ನೋಡ್ತಾ ಇದ್ದೀರಾ? ಅವ್ರದ್ದು ಮಾಡ್ಕೊಳ್ತಾರೆ. ನೀವ್ಯಾಕೆ ಬೆರೆಸ್ತೀರಿ ಅಂದ್ರೆ ಇದೊಂದು ತಂತ್ರಗಾರಿಕೆ ನಿಮ್ಮದು. ಹಿಂದೆ ನಿಸಾರ್ ಅಹಮದ್ ಅವ್ರು ಮಾಡಿದ್ರು, ಆ ಸಂದರ್ಭದಲ್ಲಿ ನೀವು ಯಾರು ಚಕ್ರ ಎತ್ತಿಲ್ಲ. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಬೇರೆ ಬೇರೆನೇ ಇದೆ. ದಸರಾ ಉದ್ಘಾಟನೆ ಮಾಡಿ ಅಲ್ಲ ನೋಡಿ, ಅವ್ರು ಏನ್ ಹೇಳಿದ್ರು, ಬಂದು ನಾನು ಪ್ರೀತಿಸ್ತೇನೆ ಅಂದ್ರು, ಗೌರವಿಸ್ತೇನೆ ಅಂತಂದ್ರು. ಅವರು ನಾನು ಹಾಸು ಹಕ್ಕಾಗಿದ್ದೇನೆ ಇದರಲ್ಲಿ ಅಂದ್ರು. ನನ್ನ ಪೂರ್ವಜರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು ಅಂದ್ರು. ನೀವು ಹೇಳಿಸಿ ಇವ್ರ ಕೈಯಲ್ಲಿ ನಾನು ಹಿಂದೂಗಳನ್ನ ಒಪ್ಪುತ್ತೇನೆ, ಹಿಂದುತ್ವವನ್ನು ಒಪ್ತೇನೆ, ನಾನು ಅವರನ್ನ ಅದನ್ನು ಪಾಲಿಸ್ತೇನೆ, ನನ್ನ ಪೂರ್ವಜರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು, ಹೇಳಿ ನೋಡೋಣ. ಅದನ್ನ ಹೇಳಿಸಿ ಇವ್ರ ಕೈಲಿ. ಭಾರತದವರು ಎಲ್ಲ ಮುಸ್ಲಿಮರು ಬಹುತೇಕ ಹಿಂದೂಗಳೇ, ನಂತರ ಕನ್ವರ್ಟ್ ಆಗಿರುವಂತವ್ರು. ಅಲ್ಲ, ಯಾರಾದರೂ ಆಗಿರ್ಲಿ, ಅದು ಬೇರೆ ವಿಷಯ. ಆದಮೇಲೆ ಅವರು ಬೇರೆನೆ, ಆಗುವವರೆಗೆ ಅವರು ಬೇರೆನೆ. ಆದ್ರೆ ಆ ಭಾವನೆಗಳು ಬರಬೇಕಲ್ಲ. ಬರಲಿಲ್ಲ ಅಂತಂದ್ರೆ ಕೆಲವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿಗರಿಗೆ ನಮ್ಮವರು ಅಂತ ಭಾವನೆ ಇಲ್ಲ. ಈಗ ನಮ್ಮವ್ರು ಅಂತೀವಪ್ಪ, ವಿಭಜನೆ ಮಾಡಿದ್ರೆ ಬಿಜೆಪಿ ತತ್ವ ಸಿದ್ಧಾಂತ ಅಂತ ನೀವು ಪ್ರಚಾರ ಮಾಡ್ತಿದ್ರೆ ಇಂಡೈರೆಕ್ಟ್ ಆಗಿ. ವಿಭಜನೆ ಯಾರು ಮಾಡೋದಿಲ್ಲ. ಅವರು ಈಗಾಗಲೇ ವಿಭಜನೆಯಾಗಿ ಇದೆ. ಕ್ರೈಸ್ತರು, ಬೌದ್ಧರು ಅಥವಾ ಇಸ್ಲಾಂನವರು, ಹಿಂದೂಗಳು ಅನ್ನೋದು ಹಾಗೆ ಇದೆ. ಆದರೆ ಸಹೋದರತ್ವವನ್ನು ಬಿತ್ತಬೇಕು. ಅದನ್ನು ಬಿಟ್ಟು ನಾನು ಅದನ್ನೇ ಮಾಡೋದು, ಆದರೆ ಇಲ್ಲಿ ಮಾತ್ರ ಬಂದು ಬೇರೆನೇ ಮಾಡ್ತೀನಿ ಅಂತಂದ್ರೆ ಹೇಗೆ ಒಪ್ತಾರೆ ಬೇರೆಯವರು? ಧರ್ಮಸ್ಥಳದ ವಿಚಾರದಲ್ಲಿ ಎನ್ಐ ತನಿಖೆಗೆ ಒತ್ತಾಯಿಸಿದ ಮೇಲೆ ಕೆಲ ಕಾಂಗ್ರೆಸ್ ಲೀಡರ್ಗಳು ಆಗ್ಲಿ ಬಿಡಿ, ಎನ್ಐ ತನಿಖೆನೂ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ, ನಮ್ಮ ದಾರಿಗೆ ಅವರು ಬಂದಾಗ ಸ್ವಾಗತ ಮಾಡಬೇಕು. ಯಾಕೆ ಅಂತಂದ್ರೆ ಒಂದು ಧರ್ಮ ಸಂಸ್ಥೆಯನ್ನ, ಧರ್ಮಾಧಿಕಾರಿಗಳ ಕುಟುಂಬವನ್ನ ಕಳಂಕ ತರುವ ರೀತಿಯಲ್ಲಿ ಕೆಲವರು ಯಾರು ಲೆಫ್ಟಿಸ್ಟ್ ಎಡಪಂಕ್ತಿಯರು ಮಾಡಿದ್ರಲ್ಲ ಕುತಂತ್ರ. ಸರ್ಕಾರವೂ ಕೂಡ ಅದರ ಹಿನ್ನೆಲೆ ಏನು, ಈ ಬಂದ ವ್ಯಕ್ತಿ ಯಾರು ಅಂತ ಹೇಳೋದು ಬಿಟ್ಟು ಕೇಳಿದ ತಕ್ಷಣ SIT ಮಾಡಿದ್ರು. SIT ಮಾಡಿದ್ದು ಜೊತೆಗೆ SITಗೆ ಅಧಿಕಾರಿಗಳನ್ನು ಮಾಡೋ ರೀತಿಯಲ್ಲಿ ಆ ಮುಸುಕುದಾರಿಯನ್ನ ಇವರೆಲ್ಲರಿಗಿಂತ ಮೇಲಿಟ್ಟರು. ಆತ ಬಂದು ಎಲ್ಲರಿಗೂ ಕಮೆಂಡ್ ಮಾಡ್ತಿದ್ದ, ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಅಂತ.
ಅಂದರೆ ಅಷ್ಟೊಂದು ಶಕ್ತಿ ಕೊಟ್ಟವ್ರು ಯಾರು ಅವ್ರಿಗೆ? ಅದರ ಅವಶ್ಯಕತೆ ಸರ್ಕಾರಕ್ಕೇನಿತ್ತು? ಈ ಎಲ್ಲ ಕಾರಣದಿಂದ ಸರ್ಕಾರದಲ್ಲಿ ಏನೋ ಲೋಪಗಳಿದೆ ಅನ್ನೋದು ಜನರು ಈಗ ಮಾತಾಡ್ತಕ್ಕಂಥದ್ದು. ಆ ಕಾರಣಕ್ಕೆ ಸರ್ಕಾರ ಸಿಕ್ಕಿಬಿದ್ದಿದೆ ಈಗ. ಆದ್ದರಿಂದ ಇದಕ್ಕಿಲ್ಲಿ ನ್ಯಾಯ ಸಿಗಲ್ಲ. ಯಾರ್ಯಾರು ಪಿತೂರಿ ಮಾಡಲಿಕ್ಕೆ ಹೊರಟಿದ್ರೋ ಎಲ್ಲ ಪಿತೂರಿ ಮಾಡಿದವರೆಲ್ಲ ಈಗ ಸಿಕ್ಕಿಬಿದ್ದಿದ್ದಾರೆ. ಕೆಲವರೆಲ್ಲ ಅರೆಸ್ಟ್ ಆಗಿದ್ದಾರೆ, ಕೆಲವರ ಮೇಲೆ ಇನ್ನು ಹುಡುಕಾಟ ನಡೆದಿದೆ, ಕೆಲವರ ಮೇಲೆ FIR ಆಗಬೇಕಾಗಿದೆ. ಯಾರ್ಯಾರು ಈಗ ಬುರುಡೆ ಇಟ್ಕೊಂಡು ಇಷ್ಟು ಬುರುಡೆ ಆಟ ಆಡಿದ್ರು, ಈ ಬುರುಡೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದರಿಂದ ಈಗ ಇದು ಬುರುಡೆ ಸರ್ಕಾರ ಆಗೋಗಿದೆ. ಸರ್, ಈಗ SIT ಮಾಡೋ ಮೂಲಕ ಧರ್ಮಸ್ಥಳದಲ್ಲಿ ಇತಿಹಾಸಕ್ಕಿದ್ದಂತೆ ಎಲ್ಲ ಕಪ್ಪು ಚುಕ್ಕೆಯನ್ನ ಸರ್ಕಾರ ತೊಡವಂತಾಗಿದೆ. ಅದರಿಂದ ಒಳ್ಳೇದಾಗಿದೆ ಮತ್ತು ಕೆಟ್ಟದಾಗಿದೆ. ನಿಮಗೆ ಯಾರಿಗೆ ಅನ್ಯಾಯ ಆಗಿದೆ? ನನ್ನ ಪ್ರಶ್ನೆ ಇಷ್ಟೇ, ಸರ್ಕಾರ ಎರಡನ್ನೂ ಮಾಡಿದೆ, ಡ್ಯುಯಲ್ ಗೇಮ್ ಆಗಿದೆ ಸರ್ಕಾರ. ಇದೆ ಡ್ಯುಯಲ್ ಗೇಮ್ ಆಗಿದೆ. ಏನೋ ನಡೆದೇ ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಕೊಟ್ಟರು, ಏನು ಇವಾಗ ಸಿಗಲಿಲ್ಲ, ಏನು ನಡೀಲಿಲ್ಲ ಅಂದಮೇಲೆ ನೋಡ್ದಾ ಕಳಂಕ ಇದ್ದಿದ್ದನ್ನು ನಾವು ತೊಳೆದು ಬಿಟ್ವಿ ಅಂತ ಈ ನಾಟಕ ಯಾಕೆ ಬೇಕಾಗಿತ್ತು? ನೀವು ಯಾವ ವ್ಯಕ್ತಿ ಮುಂದೆ ಬರ್ತಾನೋ ಆ ವ್ಯಕ್ತಿಯ ಚರಿತ್ರೆ ಏನು ಅನ್ನೋದನ್ನು ಮೊದಲೇ ನೀವು ಇದು ಮಾಡಬೇಕಾಗಿತ್ತು. ಹೆಂಗೆ ಒಬ್ಬ ವ್ಯಕ್ತಿ ಏನೋ ಅಷ್ಟೊಂದು ಸ್ಕೋಪ್ ಯಾಕೆ ಕೊಟ್ರಿ ಅಂತ ಇದರಲ್ಲಿ ಅಡಗಿದೆ. ಸಿಕ್ಕಿಲ್ಲ ಅಂದಾಗ ನೋಡ್ದ ಕಳಂಕ ಬರದಂಗೆ ನಾವು ನಡ್ಕೊಂಡಿದ್ದೀವಿ. ಇದೆಲ್ಲನೂ ಡಬಲ್ ಆಕ್ಟಿಂಗ್ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.